ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸಲಹೆಯನ್ನು ಕೊಟ್ಟಿದ್ದೆ. ದರ್ಶನ್ಗೆ ಜಾಮೀನು ಕೊಡುವ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಸಹ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಹೇಳಿದ್ದೆ. ಖಂಡಿತವಾಗ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ವೃತ್ತಿ ಬದುಕಲ್ಲ, ಜೀವನನೇ ತೊಂದರೆಗೆ. ಮಧ್ಯಂತರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ರಜಾ ಮಾಡಿದ್ರೆ ಸಹಜವಾಗಿ ಹೋಗಿ ಸರೆಂಡರ್ ಆಗಬೇಕಾಗ್ತದೆ. ತ್ರಿಶಂಕು ಸ್ಥಿತಿಯಲ್ಲಿ ಇವತ್ತು ದರ್ಶನ್ ಅವರು ಇದ್ದಾರೆ ಅಂದರೆ ತಪ್ಪಾಗ್ಲಾರು. ಇವತ್ತು ನಮ್ಮ ಜೊತೆ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಸರ್ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. SPP ಅವರ ನಡೆ ತುಂಬ ಕುತೂಹಲ ಮೂಡಿಸಿದೆ. ಈಗೇನು ದರ್ಶನ್ ಅವರು ಮೆಡಿಕಲ್ ಎಮರ್ಜೆನ್ಸಿ ಮೇರೆಗೆ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ, ಅದನ್ನು ವಜಾ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಇದ್ರ ಕುರಿತಾಗಿ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಶಂಕರಪ್ಪ ಸರ್ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಅಂದರೆ ಇವಾಗ SPP ಅವರ ನಡೆ ತುಂಬಾ ಕುತೂಹಲ ಮೂಡಿಸಿದೆ. ಅಂದರೆ ದರ್ಶನ್ ಅವರ ಕೇಸ್ನಲ್ಲಿ ಅವರಿಗೆ ಬೇಲ್ ಆಗುತ್ತಾ ಇಲ್ವಾ ಅನ್ನೋದೇ ಸಾಮಾನ್ಯವಾಗಿ ಇರುವಂತಹ ಕುತೂಹಲ. ಅದರಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮಧ್ಯಂತರ ಜಾಮೀನನ್ನು ವಜಾ ಮಾಡಬೇಕು ಅಂತ ಹೇಳಿ. ಏನು ಹೇಳ್ತೀರಾ ಸರ್? ನೋಡಿ, ಇದೆಲ್ಲ ಸಹಜ ಪ್ರಕ್ರಿಯೆಗಳು ಕಾನೂನು ಅಡಿಯಲ್ಲಿ. ಇದೊಂದು ಕುತೂಹಲ ಮೂಡಿಸುವಂಥದ್ದೇನಿಲ್ಲ ಇದರಲ್ಲಿ. ಇದೆಲ್ಲ ಸಹಜ ಪ್ರಕ್ರಿಯೆಗಳು. ನೋಡಿ, ಇಂಟ್ರೀಮ್ ಬೇಲನ್ನು ಮೆಡಿಕಲ್ ಗ್ರೌಂಡ್ ಮೇಲೆ ತಗೊಂಡಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ವಿಚಾರವಾಗಿ ಅನೇಕ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿದ್ದೀನಿ. FIR ಆಗತಕ್ಕಂಥ ಸಂದರ್ಭದಲ್ಲಿ ಈ ಬ್ರೂಟಾಲಿಟಿಯನ್ನು ಗಮನದಲ್ಲಿ ಇಟ್ಕೊಂಡು ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದು ಬೇಡ ಅಂತೇಳ್ಬಿಟ್ಟು ನಾನೇ ಸಲಹೆಯನ್ನು ಕೊಟ್ಟಿದ್ದೆ. ಸೊ ಚಾರ್ಜ್ ಶೀಟ್ ಆಗೋವರೆಗೂ ಜಾಮೀನು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ. ಮೊದಲ ಹಂತದ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಸುಮಾರು 3 ಜನ ಐ ವಿಟ್ನೆಸ್ಗಳು, 56 ಜನ ಪೊಲೀಸ್ ವಿಟ್ನೆಸ್ಗಳು ಮತ್ತು ಉಳಿದಿರ್ತಕ್ಕಂಥವರೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ತಕ್ಕಂಥ ವಿಟ್ನೆಸ್ಗಳು, ಮಹಜರ್ ವಿಟ್ನೆಸ್ಗಳು ಇವೆಲ್ಲ ಇದ್ರು ಅಂತಲ್ಬಿಟ್ಟು ಅನೇಕ ಸಾಕ್ಷಿಗಳನ್ನು ತೋರಿಸಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು. ಆ ಆಧಾರದ ಮೇಲೆ ನಾನೊಂದು ಅಭಿಪ್ರಾಯಕ್ಕೂ ಬಂದಿದ್ದೆ ಮತ್ತು ಕೆಲವು ಕಾರಣಗಳನ್ನು ಕೊಟ್ಟಿದ್ದೆ. ಒಂದು ಪಾಯಿಂಟ್ ಆಫ್ ಜ್ಯೂರಿಡಿಕ್ಷನ್ ಮೇಲೆ ಕಾರಣವನ್ನು ಕೊಟ್ಟು, ಆಮೇಲೆ ಇಂಟಾಕ್ಸಿಕೇಷನ್ ಸೆಕ್ಷನ್ 85 ಬರೆದ ಕಾರಣವನ್ನು ಕೊಟ್ಟು, ಆಮೇಲೆ ಅವರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ಆಧಾರದ ಕೆಲವು ವಿಚಾರಗಳನ್ನು ಆಧಾರವಾಗಿ ಇಟ್ಕೊಂಡು, ಜೊತೆಗೆ ಟೆಕ್ನಿಕಲ್ ಮತ್ತು ವೈಜ್ಞಾನಿಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳ ಆಧಾರವಾಗಿ ಇಟ್ಕೊಂಡು ಇವರ ಪಾರ್ಟಿಸಿಪೇಷನ್ ಎಲ್ಲೂ ಸಹ ದೋಷಾರೋಪಣೆ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ ದರ್ಶನ್ ಅವ್ರದ್ದು ಅಂತಕ್ಕಂಥ, ದರ್ಶನ್ಗೆ ಜಾಮೀನು ಕೊಡುವ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಸಹ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಹೇಳಿದ್ದೆ. ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಜಾಮೀನು ಕೊಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಸೊ ಹ್ಯಾಸ್ ಇಟ್ ಈಸ್ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಚಾರ್ಜ್ ಶೀಟ್ ಆಧಾರವಾಗಿರ್ತಕ್ಕ ಅಂಶಗಳ ಆಧಾರದ ಮೇಲೆ ವಾದವನ್ನು ಮಂಡಿಸಿದರೆ ಸಹಜವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಜಾಮೀನು ಸಿಗುವ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಸಹ ಸಹಜವಾಗಿ ಹೇಳಿದೆ. ಯಾಕಂದರೆ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಅಂಶಗಳನ್ನು ನಾನು ಗಮನಿಸಿದ್ದೇನೆ. ಏನು ಪೊಲೀಸವರು ತಪ್ಪುಗಳು ಮಾಡ್ತಾರೆ, ಒಂದು ವೇಳೆ ಪೊಲೀಸವರು ತನಿಖೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಆರೋಪಿಗೆ ಅನುಕೂಲ ಆಗ್ತದೆ, ಜಾಮೀನು ಸಿಗುವ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾತನ್ನು ಸಹ ಈ ಚಾರ್ಜ್ ಶೀಟ್ ಫೈಲ್ ಮಾಡೋದು ಮುಂಚಿತವಾಗೂ ಸಹ ತಿಳಿಸಿದೆ. ಅದೇ ರೀತಿ ಅನೇಕ ತಪ್ಪುಗಳನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಚಾರ್ಜ್ ಶೀಟ್ ಫೈಲ್ ಮಾಡತಕ್ಕಂಥ ಮೊದಲನೇ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ವಿಚಾರದಲ್ಲಿರ್ಬೋದು ಅಥವಾ ಅಡಿಷನಲ್ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟು ಸಲ್ಲಿಸುವಂಥ ವಿಚಾರದಲ್ಲೂ ಆಗಿರ್ಬೋದು, ಸಾಕಷ್ಟು ತಪ್ಪುಗಳು, ಸಾಕಷ್ಟು ಎಕ್ಸಾಗ್ರೇಷನ್ಸು, ಸಾಕಷ್ಟು ಅಂಶಗಳನ್ನು ತದ್ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀನಿ, ನೋಡಿದ್ದೀನಿ. ಸೊ ಹಾಗಾಗಿ ಅದೇ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಆಧಾರವಾಗಿ ಇಟ್ಟುಕೊಂಡೇ ನೀವು ನೇರವಾಗಿ ವಾದವನ್ನು ಮಂಡಿಸಿದ್ದಾದರೆ ಖಂಡಿತವಾಗ್ಲೂ ಸಹ ನ್ಯಾಯಮೂರ್ತಿಗಳಿಗೆ ನಾವು ಮನವಿ ಮಾಡಿ ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕ ವಿಚಾರಗಳನ್ನು ನಾವು ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ಬೋದು. ಎಲ್ಲಿ ಎಡಬಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಎಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲಿ ತಪ್ಪು ಮಾಡಿದ್ದಾರೆ, ಎಲ್ಲಿ ವಿಟ್ನೆಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ, ಎಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಇವರು ವಿರುದ್ಧ ಅಂತಕ್ಕಂಥ ವಿಚಾರಗಳನ್ನು ನಾವು ಕೋರ್ಟ್ ಗಮನಕ್ಕೆ ತರ್ಬೋದು. ಸೊ ಈಗ ಆ ಒಂದು ಆ್ಯಂಗಲಲ್ಲಿ ವಾದವನ್ನು ಬಿಟ್ಟು ಒಂದು ಮೆಡಿಕಲ್ ಗ್ರೌಂಡ್ ಮೇಲೆ ಒಂದು ವೈಯಕ್ತಿಕ ದರ್ಶನ್ ಅವ್ರಿಗೆ ಬೆನ್ನು ನೋವಿನ ಕಾರಣವಾಗಿ ಆಧಾರವಾಗಿ ಇಟ್ಟುಕೊಂಡು ಅದರ ಗ್ರಾವಿಟಿ ಆಫ್ ಪೇಯ್ನ್ ಜಾಸ್ತಿ ಆಗ್ತಾಯಿದೆ, ಅದರಿಂದ ಸಾಕಷ್ಟು ಕೆಟ್ಟ ಪರಿಣಾಮಗಳು ದರ್ಶನ್ ಮೇಲೆ ಬೀರ್ತವೆ, ಆ ಕಾರಣಕ್ಕಾಗಿ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತಕ್ಕಂಥ ವಾದವನ್ನು ಮಂಡಿಸಿ ಮಧ್ಯಂತರ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ಗಣಿಸ್ಬಿದ್ದು ಕೆಲವು ಕಂಡೀಷನ್ಗಳ ಆಧಾರದ ಮೇಲೆ. ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಕೋರ್ಟ್ ಗಮನಕ್ಕೆ
ಆ ಗಂಭೀರತೆಯನ್ನು, ಆ ಪರಿಣಾಮವನ್ನು ಎಕ್ಸ್ಪ್ಲೈನ್ ಮಾಡಿ, ಮನವರಿಕೆ ಮಾಡಿ ಜಾಮೀನು ತಗೊಂಡು ಕೆಲವು ಕಂಡೀಷನ್ಸ್ ಆಧಾರದ ಮೇಲೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದು. ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ದರ್ಶನ್ ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಏನಾಗುತ್ತೆ ಕಂಡೀಷನ್ಸು? ದರ್ಶನ್ ಅವರು ಇಮ್ಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಬೇಕು ಅಂತಕ್ಕಂಥ ವಾದವನ್ನು ಮಾಡಿಸಿದ್ರು. ಆ ಕಂಡೀಷನ್ ಆಧಾರದ ಮೇಲೆ ಇವನು ದರ್ಶನ್ ಅವ್ರಿಗೆ ಏನಾದರೂ ಸರ್ಜರಿ ಮಾಡಿಸಿದ್ರೆ ಇಡೀ ಅವನ ವೃತ್ತಿ ಜೀವನಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಒಂದು ವೇಳೆ ಸರ್ಜರಿ ಮಾಡಿಸಲಿಲ್ಲ ಅಂದರೆ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮಧ್ಯಂತರ ಜಾಮೀನು ತಗೊಂಡಿದ್ದಾರೆ, ಹಾಗಾಗಿ ಅದನ್ನು ರದ್ದುಗೊಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೂ ಕೋರ್ಟ್ಗೆ ಬರ್ಬೋದು. ಎರಡು ಜಿಜ್ಞಾಸೆಗಳನ್ನು ನಾವು ಸಹಜವಾಗಿ ಇಲ್ಲಿ ಕಾಣ್ತೀವಿ. ಅದು ಸಹಜವಾಗಿ ಮೇಲ್ನೋಟಕ್ಕೆ ಸಹಜವಾಗಿ ಉದ್ಭವಿಸುವಂಥ ಪ್ರಶ್ನೆಗಳಿವು. ಸೊ L1 ಆ್ಯಂಡ್ L4 ಏನು ಅವ್ರಿಗೆ ತೊಂದರೆ ಇದೆ ದರ್ಶನ್ ಅವ್ರಿಗೆ, ಅದು ಸಾಮಾನ್ಯವಾಗಿ ಅದನ್ನು ಫಿಸಿಯೋಥೆರಪಿ ಮುಖಾಂತರ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮುಖಾಂತರ ಅದನ್ನು ಕ್ಯೂರ್ ಮಾಡ್ಬೋದು ಅಥವಾ ಸರಿಪಡಿಸ್ಬೋದು ಅಂತಕ್ಕಂಥ ಅನೇಕ ಉದಾಹರಣೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಸರ್ಜರಿ ಮಾಡಿದ್ರೆ ಅಲೋಪೆಥಿಕ್ ಮೆಡಿಸಿನ್ಸ್ ಮುಖಾಂತರ ಸರ್ಜರಿ ಏನಾದರೂ ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಡೀ ವೃತ್ತಿ ಬದುಕಲ್ಲ, ಜೀವನನೇ ತೊಂದರೆಗೆ ಈಡಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಈಗ ಆ ಕಾರಣಕ್ಕಾಗಿ ಸಹಜವಾಗಿ ದರ್ಶನ್ ಅವರು ಸರ್ಜರಿ ಮಾಡಿಸ್ಲಿಕ್ಕೆ ಭಯ ಬೀಳ್ತಾ ಇರ್ಬೋದು, ಅಥವಾ ಡಾಕ್ಟ್ರುಗಳು ಯಾವ ರೀತಿ ಸಜೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ವೈಯಕ್ತಿಕವಾಗಿ ನಾವು ಹೇಳಲಿಕ್ಕಾಗೋದಿಲ್ಲ ಕೆಲವು ವಿಚಾರಗಳನ್ನು. ಆದರೆ ಪ್ರಾಸಿಕ್ಯೂಷನ್ ಅವರು ಸಹಜ ಪ್ರಕ್ರಿಯೆ, ಈಗ ಪ್ರಾಸಿಕ್ಯೂಷನ್ ಅವರು ಏನು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟು ಸರ್ಜರಿ ಮಾಡಿಸ್ಬೇಕು, ಜೀವನನೇ ತೊಂದರೆಗೊಳಗಾಗ್ತದೆ ಅಂತಕ್ಕಂಥ ವಾದವನ್ನು ಮಂಡಿಸಿ ಮಾಹಿತಿಯನ್ನು ಕೊಟ್ಟು ಕೋರ್ಟ್ಗೆ ಸರ್ಜರಿ ಮಾಡಿಸ್ಬೇಕು ಅಂತ ಮಾಹಿತಿಯನ್ನು ಕೊಟ್ಟು ನೀವು ಸರ್ಜರಿ ಮಾಡಿಸದೇ ಇರೋದ್ರಿಂದ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ಇದನ್ನು ಯಾವುದೇ ರೀತಿ ಸರ್ಜರಿ ಅವಶ್ಯಕತೆ ಇಲ್ಲ, ಇದು ಜಾಮೀನನ್ನು ಇವರು ನಿರಾಕರಿಸಿ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ರು ವಾಪಸ್ ಜೈಲಿಗೆ ಕಳಿಸಿ ಅಂತಕ್ಕಂಥ ವಾದವನ್ನು ಪ್ರಾಸಿಕ್ಯೂಷನ್ ಅವರು ಮಾಡೋದು ಸಹಜ. ಸೊ ಅದೇ ಪ್ರಯತ್ನದಲ್ಲಿ ಪ್ರಾಸಿಕ್ಯೂಷನ್ ಅವರು ಇದ್ದಾರೆ ಅಂತಲೂ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನನ್ನು ಫೈಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ಒಂದು ಸಲ ಮೆಡಿಕಲ್ ಗ್ರೌಂಡ್ ಮೇಲೆ ಅದರ ಗ್ರೀವಿಯನ್ಸನ್ನು ಅದರ ಸೀರಿಯಸ್ನೆಸ್ಸನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟವರು ಅನೇಕ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಕಡಿಮೆ. ಬಟ್ ಆದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಜಾಮೀನು ತಗೊಂಡಿರ್ತಾರೆ, ಅದನ್ನು ಕೋರ್ಟ್ ಗಮನಕ್ಕೆ ತಂದಾಗ ಅದೇನಾದರೂ ಕೋರ್ಟ್ ಅವರು ಒಪ್ಪಿಬಿಟ್ರೆ, ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಏನಾದರೂ ಕೋರ್ಟ್ ಗಮನಕ್ಕೆ ಬಂದುಬಿಟ್ರೆ ಇಮಿಡಿಯೇಟ್ ರಿಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ದೂರ ತಲೆ ಹಾಕ್ಕೊಂತಿಲ್ಲ. ಸೊ ಹೀಗಾಗಿ ಇಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ನನ್ನ ಪ್ರಕಾರ ಸುಳ್ಳು ಮಾಹಿತಿ ಏನು ಕೊಟ್ಟಿಲ್ಲ, ಯಾಕಂದ್ರೆ ಈ ಸಫರಿಂಗ್ ಫ್ರಮ್ ಬ್ಯಾಕ್ ಪೇಯ್ನ್, ಅದೇನು ಸುಳ್ಳು ಮಾಹಿತಿ ಇಲ್ಲ ಅಂತ ನನಗೆ ಅನಿಸ್ತದೆ. ಬ್ಯಾಕ್ ಪೇಯ್ನಿಂದ ಸಫರ್ ಆಗ್ತಾ ಇದ್ದಾರೆ. ಬಟ್ ಅದನ್ನು ಯಾವ ರೀತಿ ನೇರವಾಗಿ ಕೋರ್ಟ್ಗೆ ಹೇಳಿದರೆ ಸಾಕಾಗಬಹುದಾಯಿತು ಏನೋ, ಇದನ್ನು ಯಾವುದೋ ಸರ್ಜರಿನೇ ಮಾಡಬೇಕು ಅಥವಾ ಬೇರೆ ಆಪ್ಷನ್ಸ್ ಏನಿದೆಯಾ ಆಪ್ಷನ್ಸನ್ನು ಮುಖಾಂತರ ಅವ್ರನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮಾಹಿತಿ ಕೊಡ್ಬೋದಾಯಿತು, ಈಗಲೂ ಕೊಡ್ಬೋದು, ಇದೇನು ದೊಡ್ಡ ವಿಚಾರ ಅಲ್ಲ. ಒಂದು ವೇಳೆ ಈಗ ಕೊಟ್ಟಿರ್ತಕ್ಕಂಥ 1.5 ತಿಂಗಳಲ್ಲಿ ಈ ಥರ ಸಮಸ್ಯೆಗಳನ್ನು ಕನ್ಕ್ಲೂಡ್ ಆಗ್ತವೆ ಅಥವಾ ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ದಿನಗಳು ಕೆಲವು ಸಮಯ ಬೇಕಾಗ್ತದೆ. ಹಾಗಾಗಿ ಈ ಜಾಮೀನನ್ನು ಈ ನ್ಯಾಯಾಲಯದವರು ಎಕ್ಸ್ಟೆಂಡ್ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ ಏನು ಮಧ್ಯಂತರ ಜಾಮೀನಿದೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇನ್ನು ಡಾಕ್ಟ್ರುಗಳ ಅಭಿಪ್ರಾಯಗಳು ತಗೊಂಡು ಡಾಕ್ಟ್ರುಗಳು ನಿಜವಾಗ್ಲೂ ಸಹ ಅಲೋಪತಿಕ್ ಸರ್ಜರಿ ಬೇಕಾ ಅಥವಾ ಆಯುರ್ವೇದಿಕ್ ಮುಖಾಂತರ ಅಥವಾ ಫಿಸಿಯೋಥೆರಪಿ ಮುಖಾಂತರ ಸರಿಪಡಿಸ್ಬೋದಾ, ಆಯುರ್ವೇದಿಕ್ ಮೆಡಿಸಿನ್ಸ್ ಮುಖಾಂತರ ಅಥವಾ ಫಿಸಿಯೋಥೆರಪಿ ಮುಖಾಂತರ ಸರಿಸ್ಬಿಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಮಯ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲೂ ಸಹ ಚಿಂತನೆ ಕೋರ್ಟ್ಗೆ ಮನವರಿಕೆ ಮಾಡಿದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಅಥವಾ ಇಲ್ಲ ಅದು ಅವಶ್ಯಕತೆ ಇಲ್ಲ, ಮಾಹಿತಿ ಕರೆಕ್ಟಾಗಿಲ್ಲ ಅನ್ನೋದಾದರೆ ಕೋರ್ಟ್ ಅವರು ಸಹ ಜಾಮೀನನ್ನು ರಿಜೆಕ್ಟ್ ಮಾಡಿ ವಾಪಸ್ಸು ನೀವು ಜೈಲಿಗೆ ಹೋಗಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸೊ ಆದರೆ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಆರೋಗ್ಯದ ದೃಷ್ಟಿ ಮತ್ತು ಇರ್ತಕ್ಕಂಥ ಸಮಸ್ಯೆಯನ್ನು ನಾವು ಗಮನಕ್ಕೆ ತಗೊಂಡು ಪರಿಗಣಿಸಿದಾಗ ಅದು ಕೋರ್ಟ್ ಗಮನಕ್ಕೆ ಪರಿಪೂರ್ಣವಾಗಿ ಎಲ್ಲ ಅಂಶಗಳನ್ನು ಸುಳ್ಳು ಹೇಳಬಾರ್ದು, ಸಂಪೂರ್ಣವಾಗಿ ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನು
ಸಂಪೂರ್ಣ ಕೋರ್ಟ್ ಗಮನಕ್ಕೆ ತಂದು ಕೋರ್ಟ್ಗೆ ಇದೇ ರೀತಿಯ ಇದು ಅಲೋಪತಿ ಸರ್ಜರಿ ಮಾಡೋದ್ರಿಂದ ಅನಾಹುತಗಳು ಮತ್ತು ಆಯುರ್ವೇದಿಕ್ಕಿಂದ ಅಥವಾ ಫಿಸಿಯೋಥೆರಪಿಯಿಂದ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ನಾವು ಕೋರ್ಟಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಮಧ್ಯಂತರ ಜಾಮೀನು ಅರ್ಜಿಯನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಆಮೇಲೆ ಈ ಮೇಯ್ನ್ ಅಪ್ಲಿಕೇಶನ್ ಜಾಮೀನು ಅರ್ಜಿ ಪೆಂಡಿಂಗ್ ಇದೆಯಲ್ಲ, ಅದು ಇನ್ನೂ ಸಹ ಕೇವಲ ಡಿಫೆನ್ಸ್ ಕಡೆಯಿಂದ ಮಾತ್ರ ವಾದವನ್ನು ಮಂಡಿಸಿದೆ ಅಂತ ಮನವರಿಕೆ ಆಗಿದೆ. ಪ್ರಾಸಿಕ್ಯೂಷನ್ ಸೈಡ್ ಇನ್ನೂ ಪೆಂಡಿಂಗ್ ಇದೆ ಅಂತಕ್ಕಂಥದ್ದು ಭಾವಿಸ್ಕೊಂಡಿದ್ದೀನಿ. ಪ್ರಾಸಿಕ್ಯೂಷನ್ ಅವರು ಸಹಜವಾಗಿ ಏನು ಎರಡು ಚಾರ್ಜ್ ಶೀಟ್ಗಳು ಏನು ಫೈಲ್ ಮಾಡಿದ್ದಾರೆ, ಎರಡಂದರೆ ಮೇನ್ ಚಾರ್ಜ್ ಶೀಟ್ ಮತ್ತು ಅಡಿಷನಲ್ ಚಾರ್ಜ್ ಶೀಟ್ ಎಂದು ಎರಡು ಭಾಗವಾಗಿ ಏನು ಫೈಲ್ ಮಾಡಿದ್ದಾರೆ, ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ಕೋರ್ಟ್ ಗಮನಕ್ಕೆ ತರ್ಬೋದು. ಏನು ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು, ಪ್ರಾಸಿಕ್ಯೂಷನ್ಗೆ ಪೂರಕವಾಗಿರ್ತಕ್ಕ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ, ಸಹಜ. ಅದು ಅವ್ರ ಕೆಲಸ ಅವ್ರು ಮಾಡಬೇಕಾಗ್ತದೆ. ಅಲ್ಲಿ ಅವರು ಆ ಅಂಶಗಳಲ್ಲಿ ಆ ದೋಷಾರೋಪಣೆ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳೇನು, ಎಕ್ಸಾಗ್ರೇಷನ್ಸ್ ಏನು, ಅದರಲ್ಲಿ ಆಗಿರ್ತಕ್ಕಂಥ ಎಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ದಾಖಲಾತಿಗಳನ್ನು ಏನು ಸೃಷ್ಟಿ ಮಾಡಿದ್ದಾರೆ, ಎಲ್ಲಿ ಪ್ರಾಸಿಕ್ಯೂಷನ್ ಪೊಲೀಸರು ವಿಫಲ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ. ಸೊ ಆ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದರೆ ನನ್ನ ಪ್ರಕಾರವಾಗಿ ಇಂಟೈರ್ ಚಾರ್ಜ್ ಶೀಟನ್ನು ನಾವು ಗಮನಿಸಿದಾಗ ಜಾಮೀನು ಕೊಡೋದಕ್ಕೆ ಸಾಕಷ್ಟು ಅಂಶಗಳು, ತಪ್ಪುಗಳು ಚಾರ್ಜ್ ಶೀಟಲ್ಲಿದ್ದಾವೆ. ಅದನ್ನು ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ಕೋರ್ಟ್ ಗಮನಕ್ಕೆ ತರಬೇಕು. ಒಂದು ವೇಳೆ ಅದರಲ್ಲಿ ವಿಫಲ ಆಗಿದ್ದಾವಂದರೆ ಆವಾಗ ಕೋರ್ಟ್ ಅವರು ಜಾಮೀನನ್ನು ರಿಜೆಕ್ಟ್ ಮಾಡ್ಬೋದು. ನಟ ಇದ್ದಾನೆ, ಪ್ರಭಾವಿಯಾಗಿದ್ದಾರೆ ಅನ್ನೋದಕ್ಕೆ ಕಾರಣಕ್ಕಾಗಿ ಶಿಕ್ಷುವಂಥದ್ದಲ್ಲ. ಒಂದು ವೇಳೆ ನಿಜವಾಗ್ಲೂ ಸಹ ಈತನ ಅಫೆನ್ಸ್ ಮಾಡಿದರೆ ಸಫರ್ ಆಗಲಿ, ಒಂದು ವೇಳೆ ಈತನ ಪಾರ್ಟಿಸಿಪೇಷನ್ ಇಲ್ಲದೇನೆ ಈತನ ಗ್ರಾವಿಟಿ ಆಫ್ ಕಮಿಟಿಂಗ್ ಅನ್ ಅಫೆನ್ಸಲ್ಲಿ ಕಡಿಮೆ ಪಾತ್ರ ಇದ್ದು ಅಥವಾ ಉದ್ದೇಶ ಇಲ್ಲದೆ ಈತನ ಪಾತ್ರ ಇದ್ದರೆ ಅಂಥ ಸಂದರ್ಭದಲ್ಲಿ ಈತನ ಜೈಲಲ್ಲಿ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಸರ್, ಅಂದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಇವರು ಮಧ್ಯಂತರ ಜಾಮೀನು ಅರ್ಜಿ ವಜಾ ಆದರೆ ಇನ್ನೂ ಈಗ ನಾರ್ಮಲ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿದ್ರೆ ಮತ್ತೆ ದರ್ಶನ್ ಅವರು ಜೈಲ್ಗೆ ಹೋಗುವಂತಹ ಸ್ಥಿತಿ ಬರುತ್ತಾ ಅಂತ? ಹೌದು, ಮಧ್ಯಂತರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಅವರು ವಜಾ ಮಾಡಿದ್ರೆ ಸಹಜವಾಗಿ ಈಗ ಹೋಗಿ ಸರೆಂಡರ್ ಆಗಬೇಕಾಗ್ತದೆ. ಒಂದು ವೇಳೆ ಅದನ್ನು ಎಕ್ಸ್ಟೆಂಡ್ ಆದರೆ ಸುಪ್ರೀಂ ಅವಾಗೇನು ಸಮಸ್ಯೆ ಇರೋದಿಲ್ಲ. ಬಟ್ ಒಂದು ವೇಳೆ ಆ ಜಾಮೀನು ಅರ್ಜಿನ ಇವರೇನೋ ಈ ಕೋರ್ಟ್ ಅವರು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಸಾಮಾನ್ಯವಾಗಿ ಈ ಮೆಡಿಕಲ್ ಗ್ರೌಂಡಲ್ಲಿ ಇರ್ತಕ್ಕಂಥ ಕೇಸ್ಗಳು, ಜಾಮೀನಾಗಿರ್ತಕ್ಕಂಥ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಅವರು ಸಹಜವಾಗಿ ಹೆಚ್ಚಿನ ಕೇಸ್ಗಳಲ್ಲಿ ಇಂಟರ್ವ್ಯೂನ್ ಆಗೋದಿಲ್ಲ. ಬಟ್ ಸುಳ್ಳು ಮಾಹಿತಿ ಕೊಟ್ಟು ಜಾಮೀನು ತೊಗೊಂಡ್ರೆ ಮಾತ್ರ ಇಂಟರ್ವ್ಯೂನ್ ಆಗ್ತಾರೆ. ನನ್ನ ಪ್ರಕಾರ ಇಲ್ಲೇನು ಸುಳ್ಳು ಮಾಹಿತಿ ಏನು ಕೊಟ್ಟಂಗೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಜಾಮೀನನ್ನು ಮುಂದುವರಿಸ್ಬೋದು, ಮಧ್ಯಂತರ ಜಾಮೀನನ್ನು ಮುಂದುವರಿಸ್ಬೋದು. ಸರ್, ಹಾಗಾದರೆ SPP ಅವರು ಯಾವ ಮೆರಿಟ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂದರೆ ಮಧ್ಯಂತರ ಜಾಮೀನು ಅರ್ಜಿನ ವಜಾ ಮಾಡಿಸ್ಬೇಕು ಅನ್ನೋದು? ನೋಡಿ, ನಾನು ಈಗಲೇ ನಿಮ್ಗೆ ಹೇಳಿದೆ, ಕಂಡೀಷನ್ ಏನು, ಇಮ್ಮಿಡಿಯೇಟಾಗಿ ತತ್ಕ್ಷಣಕ್ಕೆ ಸರ್ಜರಿ ಮಾಡಿಸಿ ಪ್ರತಿಯೊಂದು ಆ ರಿಪೋರ್ಟನ್ನು ಕೋರ್ಟ್ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್. ಆ ಕಂಡೀಷನ್ ಫಾಲೋ ಮಾಡಿಲ್ಲ, ಸರ್ಜರಿ ಮಾಡಿಲ್ಲ, ಕೋರ್ಟ್ಗೆ ಮಾಹಿತಿ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ಈ ಜಾಮೀನನ್ನು ನೀವು ರಿಜೆಕ್ಟ್ ಮಾಡಿ, ಮಧ್ಯಂತರ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ಜಾಮೀನನ್ನು ನೀವು ರಿಜೆಕ್ಟ್ ಮಾಡಿ ಅಂತಕ್ಕಂಥ ಒಂದು ಗ್ರೌಂಡು. ಎರಡನೇ ಗ್ರೌಂಡು, ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ವೇಳೆ ಇವ್ರಿಗೆ ಮಧ್ಯಂತರ ಜಾಮೀನು ಕೊಡಲಿಲ್ಲ ಅಂದರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ತದೆ, ಭಾಳಷ್ಟು ತೊಂದರೆ ಆಗ್ಬಿಡ್ತದೆ, ಮನುಷ್ಯ ನಿಲ್ಲಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟದ್ದು ಅದು ಸುಳ್ಳು. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪರಿಣಾಮಗಳು ಬಾಡಿ ಮೇಲೆ ಆಗೋದಿಲ್ಲ, ಅದು ಫಿಸಿಯೋಥೆರಪಿಲಿ ಸೆಟ್ರೇಟ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ಈ ರೀತಿಯಾಗಿರ್ತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಲ್ಲಿ ಮಂಡಿಸ್ಬೋದು. ಅದಕ್ಕೆ ಉತ್ತರ ರೆಡಿ ಮಾಡ್ಕೊಂಡಿರ್ಬೇಕಷ್ಟೇ ಇವರು ಡಿಫೆನ್ಸ್ ಕಡೆಯಿಂದ. ಯಾಕೆ ಸರ್ಜರಿ ಮಾಡಲಿಲ್ಲ ಅನ್ನೋದನ್ನು ಮೆಡಿಕಲ್ ರಿಪೋರ್ಟ್ಗಳು ಸಮೇತ ಇವರು ಕೋರ್ಟ್ ಮುಂದೆ ಇಡಬೇಕಾಗ್ತದೆ, ಕನ್ವಿನ್ಸ್ ಮಾಡಬೇಕಾಗ್ತದೆ. ಹೌದು, ಸರ್ಜರಿ ಮಾಡಿದ್ರೆ ಇಷ್ಟು ಅನಾಹುತ ಆಗ್ತದೆ, ಸರ್ಜರಿ ಮಾಡಲಿಲ್ಲ ಅಂದರೆ ಫಿಸಿಯೋಥೆರಪಿ ಮುಖಾಂತರ ಯಾಕೆ ಸೆಟ್ರೇಟ್ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಇದನ್ನು ಮಾಡಿದ್ವಿ. ಇವತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು, ಯಾಕಂದರೆ ಇದು ಬದುಕಿನ ಪ್ರಶ್ನೆ, ಜೀವನದ ಪ್ರಶ್ನೆ. ವೃತ್ತಿ ಬದುಕು ಒಂದು ಕಡೆ, ಒಂದು ಜೀವನದ ಪ್ರಶ್ನೆ ಒಂದು ಕಡೆ ಇದೆ. ಸೊ ಹಾಗಾಗಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಇವರು, ಅದಕ್ಕೆ ನಾನು ಹೇಳಿದೆ, ಮೊದಲೇ ಹೇಳಿದೆ, ಒಂದು ಸರ್ಜರಿ ಮಾಡಿಸಿದ್ರೆ ಬದುಕೇ ಹಾಳಾಗ್ತದೆ, ಸರ್ಜರಿ ಮಾಡಿಸಲಿಲ್ಲ ಅಂದರೆ ಜಾಮೀನಿಗೆ ತೊಂದರೆ ಆಗ್ತದೆ ಅಂತ. ಸೊ ಹಾಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಇವತ್ತು ದರ್ಶನ್ ಅವರು ಇದ್ದಾರೆ ಅಂದರೆ ತಪ್ಪಾಗಲಾರದು. ಮತ್ತು ಅದಕ್ಕೆ ಉತ್ತರಗಳನ್ನು ಪಕ್ವವಾಗಿ ಇಟ್ಕೊಂಡು ಕೋರ್ಟ್ ಗಮನಕ್ಕೆ ತರಬೇಕು. ಅದಕ್ಕೆ ಯಾಕೆ ಸರ್ಜರಿ ಮಾಡಿಸಿಲ್ಲ ಅಂತಕ್ಕಂಥ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು, ಸಮಸ್ಯೆಗಳನ್ನು
ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ. ಸರ್ ಅಂದರೆ ಈ ಮಧ್ಯಂತರ ಜಾಮೀನು ಅರ್ಜಿ ಅನ್ನೋದು ಬಂದಿರಲಿಲ್ಲ ಅಂದಿದ್ರೆ, ಅಂದರೆ ಇದ್ರ ಮೆಡಿಕಲ್ ಎಮರ್ಜೆನ್ಸಿಯಿಂದ ಏನಾದರೂ ಹೊರಗಡೆ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ದರ್ಶನ್ ಅವ್ರಿಗೆ ಬೇಲ್ ಆಗಿರ್ತಾ ಇತ್ತಾ, ರೆಗ್ಯುಲರ್ ಬೇಲ್ ಆಗಿರ್ತಿತ್ತಾ ಅನ್ನೋ ಪ್ರಶ್ನೆ. ನೋಡಿ, ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ರೆಗ್ಯುಲರ್ ಬೇಲು ಅರ್ಜಿಯನ್ನು ವಾದ ಪ್ರತಿವಾದಗಳಾಗ್ಬಿಡೋದು ಇಮಿಡಿಯೇಟಾಗಿ, ಒಂದು ವಾರ 15 ದಿವಸದ ಒಳಗಡೆ ಆಗೋದು. ಅಷ್ಟರೊಳಗಡೆ ನೀವು ಡಾಕ್ಟ್ರುಗಳನ್ನು, ಜೈಲಲ್ಲಿರ್ತಕ್ಕಂಥ ಡಾಕ್ಟ್ರುಗಳ ಜೊತೆಗೇ ಸಹ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಹೋಗಿದ್ರೆ L1L4 ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಥರ ಮೆರಿಟ್ಸ್ ಮೇಲೆ, ಚಾರ್ಜ್ ಶೀಟ್ ಮೇಲೆ ವಾದವನ್ನು ಮಾಡಿದರೆ ಖಂಡಿತವಾಗ್ಲೂ ಸಹ ಜಾಮೀನು ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತಾ ಇತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕಂದರೆ ಚಾರ್ಜ್ ಶೀಟ್ ಆಧಾರದ ಮೇಲೆ, ಅಂಶಗಳ ಆಧಾರದ ಮೇಲೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಜಾಮೀನು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸರ್ ಹಾಗೆ ಚಾರ್ಜ್ ಶೀಟ್ ಅಂತಂದರೆ ಒಂದು ಕ್ಯೂರಿಯಾಸಿಟಿ ಮೇಲೆ ಸರ್, ಅಂದರೆ ಆಗ ಹಿಂದೆ ಜೈರಾಜ್ ಅವರಾಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಇವ್ರದ್ದೆಲ್ಲ ಒಂದು FIR ದಾಖಲಾಗ್ತಿತ್ತು ಅಂದರೆ 300 ಪುಟ ಅಥವಾ 200 ಪುಟ ಚಾರ್ಜ್ ಶೀಟ್ ಇರ್ತಿತ್ತು ಅಂತ ಹೇಳಿ. ಅಂದರೆ ದರ್ಶನ್ ಅವ್ರದ್ದು 5300 ಪುಟಗಳಿದ್ದಾವೆ ಚಾರ್ಜ್ ಶೀಟ್ ಅಂತ ಹೇಳಿದಾಗ, ಅಂದರೆ ನಿಜಕ್ಕೂ ಅದು ಸಾಧ್ಯನಾ ಅಂತ, ಅಂದರೆ ಏನೆಲ್ಲ ಉಲ್ಲೇಖ ಮಾಡಿರ್ಬೋದು ಅದರಲ್ಲಿ? ನೋಡಿ, ನನ್ನ ಪ್ರಕಾರವಾಗಿ ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ರೇಜ್ ಆಗಿಬಿಟ್ಟಿದೆ. ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೂ ಒಂದು ಮಾಧ್ಯಮಗಳು ಸಾಕಷ್ಟು ಇನ್ವೆಸ್ಟಿಗೇಷನ್ ರಿವೀಲ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ದುರಂತ ಅಂದರೆ ಇನ್ವೆಸ್ಟಿಗೇಷನ್ ಮಾಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಇದರಲ್ಲಿ ರಿವೀಲ್ ಆಗಿದೆ. ಅದು ತನಿಖೆ ಮೇಲೆ ಪರಿಣಾಮ ಬೀರ್ತದೆ, ಕೇಸ್ ಮೇಲೆ ಪರಿಣಾಮ ಬೀರ್ತದೆ. ಸೊ ದೇ ಆರ್ ನಾಟ್ ಸಪೋಸ್ ಟು ರಿವೀಲ್ ಎನಿಥಿಂಗ್. ಪೊಲೀಸವರೇ ಪ್ರೆಸ್ ಮೀಟ್ ಮಾಡ್ತಾರೆ, ಪೊಲೀಸವರೇ ಹೆಜ್ಜೆ ಇನ್ವೆಸ್ಟಿಗೇಷನ್ ರಿವೀಲ್ ಮಾಡ್ತಾರೆ, ಇವೆಲ್ಲ ಮಾಡಬಾರ್ದು. ಸೊ ಹಾಗಾಗಿ ಇಷ್ಟೆಲ್ಲ ಪುಟಗಳಿಗೆ ಅವಕಾಶ ಮಾಡಿಕೊಡ್ತದೆ. ಇಲ್ಲಾಂದರೆ ಇಷ್ಟೊಂದು ಪುಟಗಳ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಪ್ರತಿಯೊಂದು ಡಿಫೆನ್ಸಿವ್ ಆಗಿ ಯಾವಾಗ ಇವರು ಇನ್ವೆಸ್ಟಿಗೇಷನ್ ತನಿಖೆಯ ವಿಚಾರಗಳನ್ನು, ತನಿಖೆ ವಿವರಗಳನ್ನು ಇನ್ವೆಸ್ಟಿಗೇಷನ್ನ ಪಬ್ಲಿಕ್ ಡೊಮೈನ್ಗೆ ಇಟ್ಕೊಂಡು ಚರ್ಚೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ, ಅದೆಲ್ಲನೂ ಸಹ ವಿಚಾರಗಳನ್ನು ಇವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಕಲೆಕ್ಟ್ ಮಾಡಬೇಕಾಗ್ತದೆ. ಅದು ಯಾವಾಗ ಕಲೆಕ್ಟ್ ಮಾಡ್ಕೋತೀವಿ, ಇವ್ರು ಬಂಡ್ಲ್ ಆಫ್ ಪೇಪರ್ಸ್ ಜಾಸ್ತಿ ಹಾಕ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕೆ ಹಿಂಗೆ ಆಗ್ತಾಯಿದೆ ಹೊರತು, ಎಲ್ಲಿ ಮೀಡಿಯಾ ಮುಂದೆ ಹೆಚ್ಚು ಪ್ರಚಾರಕ್ಕೆ ಬಂದಿರತಕ್ಕಂಥ ಕೇಸುಗಳು 90% ಕೇಸುಗಳು ಕನ್ವಿಕ್ಷನ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಭಾಳ ಕಡಿಮೆ. ಸೊ ನನ್ನ ಪ್ರಕಾರ ಇದೂ ಅದೇ ಪರಿಸ್ಥಿತಿಗೆ ಬರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್ ಈಗ ನನ್ನ ಕೊನೆ ಪ್ರಶ್ನೆ, ಇವಾಗ ದರ್ಶನ್ ಅವ್ರದ್ದು ನಾಳೆನೇ ಇದಿರೋದು, ಅಂದರೆ ಕೋರ್ಟ್ನಲ್ಲಿ ಪ್ರತಿವಾದ ಇದೆ, SPP ಅವರು ಮಾಡ್ತಾ ಇದ್ದಾರೆ, ಪ್ರಸನ್ನ ಕುಮಾರ್ ಅವರು. ಇಫ್ ಏನಾದರೂ ರೆಗ್ಯುಲರ್ ಬೇಲ್ ಕೂಡ ಕ್ಯಾನ್ಸಲ್ ಆಗಿ, ಅಂದರೆ ವಜಾ ಆಗಿ, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವ್ರಿಗೆ ಮಧ್ಯಂತರ ಜಾಮೀನು ವಜಾ ಆದರೆ, ಇಫ್ ಇನ್ ಕೇಸ್ ಮುಂದಿನ ನಡೆ ಏನಾಗಿರ್ಬೋದು ಅಂತ? ನೋಡಿ, ಒಂದು ವೇಳೆ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಥವಾ ಮಧ್ಯಂತರ ಜಾಮೀನು ರಿಜೆಕ್ಟ್ ಆಯಿತು, ಇಮಿಡಿಯೇಟಾಗಿ ಈ ಹ್ಯಾಸ್ ಟು ಗೋ ಅಂಡ್ ಸರೆಂಡರ್ ಬಿಫೋರ್ ದಿ ಪೊಲೀಸ್ ಅಥಾರಿಟೀಸ್. ಆ ನಂತರ ಸುಪ್ರೀಂ ಕೋರ್ಟ್ ಮುಂದೆ ಆ ಒಂದು ಅರ್ಜಿಯನ್ನು ಏನು ರಿಜೆಕ್ಟ್ ಆಗಿದೆ ಆ ಅರ್ಜಿಗಳನ್ನು ಇವರು ಚಾಲೆಂಜ್ ಮಾಡ್ಬೋದು. ದರ್ಶನ್ ಅವರು ಚಾಲೆಂಜ್ ಮಾಡಿ ನನಗೆ ಜಾಮೀನನ್ನು ಕೊಡಿ, ಇಲ್ಲೆಲ್ಲ ತಪ್ಪಾಗಿದೆ, ಟ್ರಯಲ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅಥವಾ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥವ್ರು ಸರಿಯಾದ ನಿಟ್ಟಿನಲ್ಲಿ ಪರಿಗಣಿಸಿಲ್ಲ, ನನ್ನ ವಾದವನ್ನು ಪರಿಗಣಿಸಿಲ್ಲ, ನಮ್ಮ ಗ್ರೌಂಡ್ಸ್ ಪರಿಗಣಿಸಿಲ್ಲ, ಇದೆಲ್ಲ ಪೊಲೀಸರು ಇಷ್ಟೆಲ್ಲ ತಪ್ಪುಗಳು ಮಾಡಿದ್ದಾರೆ, ಹಾಗಾಗಿ ನೀವು ನಮ್ಗೆ ಜಾಮೀನನ್ನು ಕೊಡಿ ಅಂತೇಳಿ ಅವ್ರು ಜಾಮೀನು ಹಾಕ್ಬೋದು. ಒಂದು ವೇಳೆ ಜಾಮೀನು ಆಗೋದು, ಕೊಡೋದು ಬಿಡೋದು ಮತ್ತು ಸುಪ್ರೀಂ ಕೋರ್ಟ್ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಜಾಮೀನು ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಶ್ಯಕ ಒಂದಲ್ಲ. ಅವಾಗ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ತಪ್ಪು ಅಂತ ಅವ್ರು ಹೋಗ್ತಾರೆ. ಸೊ ಈ ಒಂದು ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಇವರು ಜಾಮೀನು ಕೊಟ್ಟರೆ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಜಾಮೀನು ಕೊಡಲಿಲ್ಲ ಅಂದರೆ ಡಿಫೆನ್ಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಹಾಗಾಗಿ ಇವೆಲ್ಲ ನಡೀತಾ ಇರ್ತವೆ. ಜಾಮೀನು ಕೊಟ್ಟರೆ ಇವರು ಹೊರಗಡೆನೇ ಇರ್ತಾರೆ. ಈಗೇನು ರೆಗ್ಯುಲರ್ ಬೇಲ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅವಾಗ ಒಳಗಡೆ ಹೋಗುವಂಥ ಅವಶ್ಯಕತೆ ಇರೋಲ್ಲ. ಮಧ್ಯಂತರ ಜಾಮೀನು ರಿಜೆಕ್ಟ್ ಆದ್ರೂ ಸಹ, ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಮಾಡಿದ್ರು ಸಹ, ಈಗ ರೆಗ್ಯುಲರ್ ಬೇಲ್ ಕೊಟ್ಬಿಟ್ರೆ ಅದು ಒಳಗಡೆ ಹೋಗೋಂಥ ಅವಶ್ಯಕತೆ ಇರೋಲ್ಲ. ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡಿದ್ರಲ್ಲ, ಇದಾಗಿತ್ತು ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಸರ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.